ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಹೊಸ ವರ್ಷದಲ್ಲೂ ಮುಂದುವರಿದ ಬಾಣಂತಿಯರ ಸಾವು. ರಾಯಚೂರಿನ ರಿಮ್ಸ್ನಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ತಾಯಿ ಮಗು ಇಬ್ಬರು ಕೊನೆಯುಸಿರುವ ಆರೋಪ. ಸರಿಯಾಗಿ ಚಿಕಿತ್ಸೆ ಕೊಡಲಿಲ್ಲ ಅಂತಿರೋ ಕುಟುಂಬಸ್ಥರು. ನಾನು ಬಳ್ಳಾರಿಗೆ ಹೋದಾಗ ಎಲ್ಲವನ್ನ ಚೆಕ್ ಮಾಡಿ ವರದಿ ಕೊಟ್ಟಿದ್ದೀನಿ. ಪ್ರತಿಯೊಂದನ್ನ ಸಿಎಂ ಗಮನಕ್ಕೆ ತಂದಿದ್ದೀನಿ. ಸರ್ಕಾರಿ ಆಸ್ಪತ್ರೆಯಲ್ಲಿ ಬಾಣಂತಿಯರ ಸಾವಿನ ಸಂಖ್ಯೆ ಹೆಚ್ಚು ಯಾಕೆ ಮಾಡಬೇಕು ಅಂತ ಕಂಡು ಹಿಡಿಬೇಕು. ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಪ್ರತಿಕ್ರಿಯೆ. ಹೊಸ ವರ್ಷಕ್ಕೆ ದೇಶದಲ್ಲಿ ಕೆಲ ಹೊಸ ನಿಯಮಗಳು ಜಾರಿ. ಇಪಿಎಫ್ ಪೆನ್ಷನ್ ಹಣ ವಿತ್ಡ್ರಾ ಮಾಡಲು ಎಟಿಎಂ ವಿತರಣೆ. ಯುಪಿಐ ಮೂಲಕ ಫೀಚರ್ ಫೋನ್ ಬಳಕೆದಾರರಿಗೆ 10,000ವರೆಗೆ ವರ್ಗಾವಣೆಗೆ ಅವಕಾಶ. ಅಮೆರಿಕದ H1B ವೀಸಾ ಪ್ರಕ್ರಿಯೆ ಸರಳೀಕರಣ. ಹೊಸ ವರ್ಷದ ಮೊದಲ ರಾಜ್ಯದ ದೇಗುಲಗಳಿಗೆ ಹರಿದು ಬರ್ತಿದೆ ಭಕ್ತರ ದಂಡು. ಬಳ್ಳಾರಿ ಕನಕ ದುರ್ಗಮ್ಮ ನಾಡದೇವಿ ಚಾಮುಂಡೇಶ್ವರಿ ದರ್ಶನ ಪಡೆದ ಜನ. ಮಂತ್ರಾಲಯದಲ್ಲಿ ರಾಯರ ಆಶೀರ್ವಾದ ಪಡೆದ ಭಕ್ತ ಸಾಗರ. ಅಯೋಧ್ಯೆಯ ರಾಮಲಲ್ಲನಿಗೆ ಹೊಸ ವರ್ಷಕ್ಕೆ ವಿಶೇಷ ನೈವೇದ್ಯ. 56 ವಿವಿಧ ಬಗೆಯ ಭೋಗವನ್ನು ಸಮರ್ಪಿಸಿದ ಭಕ್ತ. ಲಕ್ನೋ ಮೂಲದ ಮಧಮ್ರಿಂದ ಅರ್ಪಣೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.